ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ವಿಶೇಷವಾದ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀನಿ. ಅದು ಹಳೆಯ ನಗ ನಾಣ್ಯ ನೋಟುಗಳ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಹುಣಸೂರಿನ ರಾಷ್ಟ್ರೀಯ ಕಂಪನಿಯಲ್ಲಿ ಸೇವೆಯನ್ನು ಮಾಡ್ತಿದ್ದಂಥ PK ಕೇಶವಮೂರ್ತಿರವರು ನಗ ನಾಣ್ಯ ನೋಟುಗಳ ಪ್ರದರ್ಶನವನ್ನು ಹುಣಸೂರಿನ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗಣ್ಯರುಗಳು ಆಗಮಿಸಿದ್ದಾರೆ. ಬನ್ನಿ, ಅಲ್ಲಿ ಯಾವ್ಯಾವ ನೋಟುಗಳ ಪ್ರದರ್ಶನವನ್ನು ಇಟ್ಟಿದ್ದಾರೆ, ಉದ್ಘಾಟನೆ ಯಾವ ರೀತಿಯಾಯಿತು, ಕೇಶವಮೂರ್ತಿರವರು ಏನು ಹೇಳಿದರು, ಇದೆಲ್ಲರ ಸಂಕ್ಷಿಪ್ತ ವಿವರವನ್ನು ನಾನು ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಈ ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಮಾಡ್ತಾ ನಾವೀಗ ಹೋಗೋಣ ನಗ ನಾಣ್ಯ ನೋಟುಗಳ ಪ್ರದರ್ಶನಕ್ಕೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ಶ್ರೀ PK ಕೇಶವಮೂರ್ತಿ ಸರ್, ವರ್ಷಗಳಿಂದ ಆತ್ಮೀಯರು. ಇವರ ಒಂದು ಸುಮಾರು ಕಾರ್ಯಕ್ರಮಗಳನ್ನ ಪ್ರದರ್ಶನದಲ್ಲಿ ನಾನು ಕೂಡ ಭಾಗವಹಿಸಿ ಅವ್ರ ಜೊತೆಗಿದ್ದೆ. ಅವರು ಹೆಮ್ಮೆ ಕೂಡ ನನಗೆ. ಈ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯಲ್ಲಿ ಒಂದು ಪ್ರದರ್ಶನವನ್ನ ಶ್ರೀಯುತರು ಏರ್ಪಡಿಸಿರುವುದು ಬಹಳ ಸಂತೋಷದ ವಿಷಯ. ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಗೋವಿಂದೇಗೌಡ ಸರ್ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಗೋವಿಂದೇಗೌಡ ಸರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರು, ಶಿಕ್ಷಣ ಸಂಯೋಜಕರು ಸರ್ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಶಿಕ್ಷಣ ಸಂಯೋಜಕರು, ಅವ್ರಿಗೂ ಆತ್ಮೀಯ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಸ್ಮಿತಾ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸುಷ್ಮಾ ಮೇಡಮ್ ಅವ್ರಿಗೂ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಪ್ರತಿಭಾ ಮೇಡಮ್ ಅವರು ಅವ್ರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರುವಂತವರು ನಮ್ಮ CRP ಸ್ಮಿತಾ ಮೇಡಮ್ ಅವರು, ಅವ್ರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಈ ಶಾಲೆ ಯಾರು ಅಂತ ಹೇಳಿದ್ರೆ ಎಲ್ಲವೂ ಇವತ್ತು ಸರ್ಕಾರಿ ಶಾಲೆ. ಅದು ಯಾರಾದ್ರೂ ಕೇಳಿದ್ರೆ ಯಾವ ಶಾಲೆ ರೂಪಾರೋಡ್ ಮಿಡಲ್ ಸ್ಕೂಲ್ ಅದು ಹೆಮ್ಮೆಯ ವಿಷಯ. ಅಂದ್ರೆ ಭಾಸ್ಕರ್ ಸರ್ ರೂಪಾರೋಡ್ ಮೇಡಮ್ ಅವರ ಪತಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಆತ್ಮೀಯ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹಿಸ್ತಾ ಮಿತ್ರರ ಚಾನಲ್ನ ಶ್ರೀಯುತ ಲೋಕೇಶ್ ಬಾಬು ಸರ್ ಅವರು ಈ ಸಂದರ್ಭದಲ್ಲಿ ಪೂಜಾ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಲೋಕೇಶ್ ಬಾಬು ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯ ಶಿಕ್ಷಕರು ಆಗಮಿಸಿದ್ರಿ, ಪ್ರಧಾನಿಯವರು ಆಗಮಿಸಿದ್ರಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಆಗಮಿಸಿದ್ರಿ. ಶ್ರೀಯುತ ಮಾಧವಪ್ರಸಾದ್ ಸರ್ ದಯಮಾಡಿ ಬನ್ನಿ. ನಮ್ಮ ಪಕ್ಕದ ಶಾಲೆಯ ಸ್ನೇಹಿತರು ಶ್ರೀಯುತ ಡಾಕ್ಟರ್ ಮಾಧವಪ್ರಸಾದ್ ಸರ್ ಅವರು ಕೂಡ ಆಗಮಿಸಿದ್ರಿ. ಅವ್ರಿಗೂ ಆತ್ಮೀಯ ಸ್ವಾಗತವನ್ನು ಸಂದರ್ಭದಲ್ಲಿ. ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ರೇವಣ್ಣ ಸರ್ ಅವರು. ಇನ್ನು ಮಧ್ಯದಲ್ಲಿ ಜಾಗ ಬಿಟ್ರ ಸರ್ ಅಲ್ಲೇ ಕೈಯ
ಮಹೇಶಣ್ಣ ಸೈಡಿಂದ. ಕೇವಲ ಅವರಷ್ಟೇ ಅಲ್ಲ, ಅವರ ಈ ಕೆಲಸಕ್ಕೆ ಅವರ ಇಡೀ ಕುಟುಂಬ ವರ್ಗ ನೆರವಾಗಿ ನಿಂತಿದೆ. ಅವರ ಮಕ್ಕಳು, ಬಹುಶಃ ಅಳಿಯಂದ್ರು, ಮಗಳು
ಇತ್ಯಾದಿ. ಅವರು ಆ ಕಾರ್ಯಕ್ರಮದಲ್ಲೂ ಕೂಡ ಅವರ ಕುಟುಂಬ ವರ್ಗ ಭಾಗವಹಿಸಿದ್ದು, ಇವತ್ತು ಕೂಡ ಭಾಗವಹಿಸಿದೆ. ನಿಮ್ಮ ಶ್ರಮದ ಮುಂದೆ ನಾವ್ಯಾರೂ ದೊಡ್ಡವರಲ್ಲ ಸರ್. ಇದು ನಿಮ್ಮ ಈ ಪ್ರಯತ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನ ಆಗಬೇಕಾದಂತಹದ್ದು. ಆ ದಿನಗಳು ಬರೀ ಗುರುತಿಸುವಂತಹ ಕೆಲಸ ಆಗಬೇಕು. ಸಾಮಾಜಿಕ ಜಾಲತಾಣ ಆಗ್ಬೋದು, ಮಾಧ್ಯಮ ಆಗಬಹುದು, ಆ ಮೂಲಕ ನಿಮ್ಮ ಪರಿಶ್ರಮ ಜನರಿಗೆ ಪರಿಚಯವಾಗ್ತಕ್ಕಂಥ ಸರ್ಕಾರಗಳ ಅಥವಾ ಬೇರೆ ಬೇರೆ ಇಲಾಖೆಗಳ ಗಮನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದು ಸಾಧ್ಯ ಆಗ್ತದೆ. ಆ ಕೆಲಸ ಆಗಬೇಕು. ಸರಿಯಾಗಿ ಗುರುತಿಸುವಂತಹ ಕೆಲಸ ಆಗಿಲ್ಲ ಅಂತ ನನ್ನ ಭಾವನೆ. ನಿಮ್ಮ ಬಗ್ಗೆ ನಮಗೆ ತುಂಬ ಗೌರವ ಇದೆ. ನಿಮ್ಮ ಬದ್ಧತೆಯನ್ನ, ನಿಮ್ಮ ಶ್ರಮವನ್ನ ಬಹಳ ಪ್ರೀತಿಯಿಂದ ನಾವು ಗೌರವಿಸ್ತೇವೆ. ಈ ಪ್ರದರ್ಶನವನ್ನ ಮಕ್ಕಳು ನೋಡಿ ಆನಂದಿಸಲಿ, ಒಂದಷ್ಟು ಅರಿವನ್ನ ಪಡೆದುಕೊಳ್ಳಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಮಹೇಶ್ ಅವರು ಒಂದು ಈ ಸಂಘಟನೆ ಮಾಡತಕ್ಕಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಒಂದು ಯಾವುದೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಬೆನ್ ತೋರಿಸ್ಕೊಂಬರ್ಬೇಡಿ ಪ್ಲೀಸ್. ಬನ್ನಿ ಸರ್, ಸ್ಮಿತಾ ಮೇಡಮ್. ಈ ದಿನ ನನ್ನ ನಾಣ್ಯ ನೋಟುಗಳ ಸಂಗ್ರಹದ 158ನೇ ಪ್ರದರ್ಶನ ಹುಣಸೂರಿನ ತುಂಬ ಪುರಾತನ ಶಾಲೆ. ನಮ್ಮ ಮನೆಯವರು ಕೂಡ ಇಲ್ಲೇ ಓದಿರೋದು. ಈ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ 158ನೇ ಪ್ರದರ್ಶನ ನಡೀತಾ ಇದೆ. ಈಗಾಗಲೇ ಉದ್ಘಾಟನೆ ಆಗಿದೆ. ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಈ ಪ್ರದರ್ಶನದಲ್ಲಿ ಭಾರಿ ಅಪರೂಪವಾದ ಸಂಗ್ರಹ ಇದೆ. ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದ ನಾಣ್ಯಗಳಿವೆ. ಅದನ್ನು ಪಂಚ್ಮಾರ್ಕ್ ನಾಣ್ಯ ಅಂತ ಕರಿತೀವಿ. ಅದಕ್ಕೆ ಮೊದಲು ಬರೀ ಬಾರ್ಟರ್ ಸಿಸ್ಟಮ್, ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೋ ನಾಣ್ಯ ನೋಟುಗಳನ್ನ, ಅಂದರೆ ನಮ್ಮ ವಸ್ತುಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದೋ. ಅದ್ರ ಬದಲು ಒಂದು ಸಣ್ಣ ಬೆಳ್ಳಿಯ ತುಂಡಿನ ಮೇಲೆ ಒಂದು 4-5 ಚಿತ್ರಗಳನ್ನ ಹಾಕ್ತಾಯಿದ್ರು, ಪಂಚ್ ಮಾಡ್ತಾಯಿದ್ರು. ಪಂಚ್ಮಾರ್ಕ್ ಅಂತ ಕರಿತೀವಿ. ಅದ ನಂತರ ಶಾತವಾಹನ, ಗುಪ್ತ, ಚೋಳ, ಪಲ್ಲವ, ಪಾಂಡ್ಯ, ಚೇರ, ಕದಂಬ, ನಮ್ಮ ಕರ್ನಾಟಕದ ವಿಜಯನಗರ, ಮೈಸೂರು, ಟಿಪ್ಪು ಸುಲ್ತಾನ್, ಹಾಗೆ ಬ್ರಿಟಿಷರ ಕಾಲದ ನೋಟುಗಳು, ನಾಣ್ಯಗಳು, ಮತ್ತು ಪೋರ್ಚುಗೀಸರದು. ಆಮೇಲೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ 100 ರಾಜ್ಯ ಸಂಸ್ಥಾನಗಳಿತ್ತು. ಅದರ ನೋಟುಗಳು, ಈ ನಾಣ್ಯಗಳು ಎಲ್ಲ ಇಲ್ಲಿ ಪ್ರದರ್ಶನ ಇದೆ. ವಿದೇಶಗಳ ನೋಟು, ನಾಣ್ಯಗಳು ಕೂಡ ಪ್ರದರ್ಶನ ಇದೆ. ಭಾರಿ ವಿಶೇಷವಾದ ಚಿನ್ನದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು ಎಲ್ಲ ಪ್ರದರ್ಶನಕ್ಕಿದೆ. ಇದು ಪ್ರದರ್ಶನ ನೋಡಿ ಜನ ಸಂತೋಷಪಟ್ಟರೆ ನಾವು ಸಂಗ್ರಹ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾಡ್ತೇನೆ. ಹಾಗೆ ಈ ಶಾಲೆಯಲ್ಲಿ ನನಗೆ 158ನೇ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ, ಅಧ್ಯಾಪಕ ವರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.